ಹೇಳ್ತಿರೋದು ಅಭಿಷೇಕ್ ಬಚ್ಚನ್ ಹೆಂಡತಿ ಐಶ್ವರ್ಯ ರೈ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೋನಿ ಹಂಬಜಲ್ ಲಾಗ್. ಗೈಸ್, ಇವತ್ತು ನನ್ನ ಮನೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುನ್ನಿ ಇವತ್ತು ಕಾಲೇಜ್ಗೆ ಹೋಗಂಗಿಲ್ಲ ಅಂದರೆ ರಜಾ ಇತ್ತು, ಹಾಗಾಗಿ ಎದ್ದಿರೋದೇ 9:30 ಆಗಿದೆ. ಎದ್ಬಿಟ್ಟು ಯಾವ ಥರ ಕೂತಿದ್ದಾಳೆ ನೋಡಿ ಗೈಸ್. ನಾನು ಶಾಪಿಗೆ ಹೊರಟಿದ್ದೆ, ಇನ್ನು ಸ್ವಲ್ಪ ತಿರಿ ಅಂದ್ಬಿಟ್ಟು ಆ ಥರ ಇಟ್ಕೊಂಡಿದ್ದಾಳೆ. ಗೈಸ್, ಇವಾಗ ನಾನು ಶಾಪಿಗೆ ಬಂದೆ. ಬನ್ನಿ, ಯಾರ್ಯಾರಿದ್ದಾರೆ, ಏನೇನು ಮಾಡ್ತಿದ್ದಾರೆ ನೋಡೋಣ ನಮ್ಮ ಶಾಪಲ್ಲಿ. ನಾವು ಶಾಪಿಗೆ ಇವತ್ತು ಪ್ರೇಮ್ನು ಕೂಡ ಬರೋಕ್ಕೆ ಹೇಳಿದ್ವಿ, ಅಂದರೆ ಒಂದು ಹೆಲ್ಪ್ ಮಾಡೋಕ್ಕೋಸ್ಕರ. ಅಂದರೆ ಆಲ್ಮೋಸ್ಟ್ ನಮಗೆ ಹಬ್ಬ ಟೈಮಲ್ಲಿ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ. ಆ ಟೈಮಲ್ಲಿ ನಮ್ಮ ಹೆಲ್ಪ್ಗೋಸ್ಕರ ಪ್ರೇಮ್ನು ಕೂಡ ಬರೋಕ್ಕೆ ಹೇಳಿದ್ವಿ. ಪಾಪ ಅವನು ಕೂಡ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದ. ಬಟ್ ಅವನು ಗೊತ್ತಲ್ಲ ನಿಮಗೆ, ಈ ವಯಸ್ಸಲ್ಲಿ ಆಬ್ವಿಯಸ್ಲಿ ಲವರ್ ಬಾಯ್ಗಳಾಗಿರ್ತಾರೆ. ಅವರು ಒಂದು ಕಾಫಿ ಕಪ್ಪಲ್ಲೂ ಕೂಡ ಏನೋ ಬರೀತಾ ಇದ್ದ. ನಾನು ಏನಪ್ಪ ನೀನು ಲವರ್ ಹೆಸರು ಬರೀತಿದ್ಯಾ ಅಂತ ಹೇಳಿ ನಾನು ಜುಬೇರ್ ರೇಗಿಸ್ತಾ ಇದ್ವಿ. ಜುಬೇರ್ ಟಿ ವಿ ಕೂಡ ಹಾಕ್ಬಿಟ್ಟಿದ್ದ, ಅದಕ್ಕೆ ಟಿ ವಿ ಆಫ್ ಮಾಡಲಿ ಅಂತ ಹೇಳಿ ನಾನು ಇದೇ ಥರ ವಾಯ್ಸ್ ಕೊಡ್ತಾ ಇದ್ದೀನಿ. ಯಾವಾಗ ನಾನು ಬೈದಿರ್ತೀನಿಲ್ಲ, ಇಂಥ ಟೈಮಲ್ಲಿ ಉರಿಸ್ತೀನಿ ನನ್ನ ಮಗ. ಬರೀ ಇಂಥದೆಯ ಇಂಥ ಟೈಮಲ್ಲಿ ತಾತ ನೋಡು ಅಲ್ವಾ. ಜುಬೇರ್ ನಿಂಗೆ ಕನ್ನಡದಲ್ಲಿ ಯಾವ ಹೀರೋ ಇಷ್ಟ? ಅಪ್ಪು ಇಷ್ಟನಾ? ಯಾಕೆ? ಆಮೇಲೆ ಒಳ್ಳೆ ಬುದ್ಧಿ, ಒಳ್ಳೆ ಲೆಸನ್ ಕೊಡ್ತಾರೆ. ಊಟದಿಂದ ಅರ್ಧಕ್ಕೆ ಹೇಳ್ಬಾರ್ದು. ಎಷ್ಟೋ ಜನರಿಗೆ ಊಟನೇ ಇರಲ್ಲ, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇ ಇರಲ್ಲ. ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನಸು. ಇರೋದ್ರಲ್ಲೇ ತೃಪ್ತಿಯಾಗಿರ್ಬೇಕು ಚಿಕ್ಕ. ತುಪ್ಪ ತಗೊಂಡು ಹೋಗಿ. ಇಷ್ಟನಪ್ಪ ಇದ್ರೆ ನೆಮ್ಮದಿ ಆಗಿರ್ಬೇಕು. ಅಲ್ಲಿ ಡಿ ಬಾಸ್. ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು. ಓಕೆ, ಹೀರೋಯಿನ್ ಐಶ್ವರ್ಯನಾ? ನಮಗೂ ಹೀರೋಯಿನ್ಗೂ ಸೆಟ್ ಆಗಲ್ಲ, ಸೊ ನಮ್ಗೆ ಯಾರು ಇಷ್ಟ ಇಲ್ಲ. ಐಶ್ವರ್ಯ ರೈ, ಐಶ್ವರ್ಯ ರೈ. ಯಾಕೆ ಉರಿಸ್ತೀರಾ? ಎಂತ ಅದು ಅವನು ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. ರೈ ಇಷ್ಟ ಇಲ್ವೇನಾ ನಿಂಗೆ? ಯಾರ ಹಂಗಂದ್ರೆ? ವಾ, ಐಶ್ವರ್ಯ ರೈ ಗೊತ್ತಿಲ್ವ ನಿಂಗೆ? ಸಿಂಗಲ್ಸ್ ಗಳ ಹತ್ರ ಹುಡುಗಿರ ಬಗ್ಗೆ ಮಾತಾಡ್ಬಾರ್ದು. ಹೇಳ್ತಿರೋದು ಅಭಿಷೇಕ್ ಬಚ್ಚನ್ ಹೆಂಡತಿ ಐಶ್ವರ್ಯ ರೈ ಬಗ್ಗೆ. ನೀನ್ ಯಾಕೆ ಹುಡುಗಿರ ಬಗ್ಗೆ, ನೀನ್ ಯಾಕೆ ಹುಡುಗಿರ್ನ ಅನ್ಕತೀಯ? ಅವಳೊಂದು ಹುಡುಗಿನೇ ತಾನೆ. ಆದ್ರೂ ನೀನ್ ಐಶ್ವರ್ಯನ ಬಗ್ಗೆ ಎಷ್ಟೊಂದು ತಲೆ ಕೆಡ್ಸ್ಕತಿ ಅನ್ನೋ ಗೊತ್ತಿರ್ಲಿಲ್ಲ ಬಿಡು. ಈ ರೀಲ್ಸ್ ಐಶ್ವರ್ಯಗೆ ಹೋಗ್ಬೇಕು. ಆಯ್ತು, ಯಾರು ಆ ಐಶ್ವರ್ಯ? ಪ್ರೇಮ್ ಕ್ವೆಶ್ಚನ್ ಮಾರ್ಕ್. ಆ ಜರ್ನಿ ಬಗ್ಗೆ ಸ್ವಲ್ಪ ಹೇಳಿ ಪ್ರೇಮ್ ಅವರೇ, ನಿಮ್ಮ ಲೈಫ್ ಜರ್ನಿ ಬಗ್ಗೆ. ಕಾಲೇಜಿಂದ ಹೇಳಿ ಸಾಕು, ಸ್ಕೂಲಿಂದ ಬೇಡ. ಕಾಲೇಜಿಂದ ನನ್ನ ಬಗ್ಗೆ ಹೇಳೋದು ಏನಿಲ್ಲ ಸದ್ಯ. ಹೌದಾ? ಅಲ್ಲ, ನೀವು ಬರೀ ಹೆಂಗೆ ಓದಿದ್ರಿ ಹಂಗೆ ಆ ಥರ ಹೇಳಿ. ಚೈಲ್ಡ್ಹುಡ್ಡಿಂದ ಒಂದು ಉಪ್ಪಿದು ಸಾಂಗ್ ಕೇಳಿದ್ಯಾ? ಕಾಲ್ ಬಂದ್ಬಿಡ್ತು ಅಷ್ಟೊತ್ತಿಗೆ. ಅದು ಇದ್ಯಾವುದು ಹೊಸ ಪ್ರತಿಭೆ? MBBS. ಜುಬೇರ್, ನೀನು ಮದ್ವೆಯಲ್ಲಿ ಅರ್ಪಿತ ಮದ್ವೆಯಲ್ಲಿ ಸೋನು ಮದ್ವೆಲಿ ಒಂದು ಹಾಡು ಹೇಳಿದ್ರೆ ಅದು ಹೇಳು. ಹೀರೋ ಹೆಸರು ಹೇಳಿ. ಲುಂಗಿ ಡ್ಯಾನ್ಸ್. ನಾವು ಸಿಂಗಲ್ ಅಂತ ಇರ್ತೀವಲ್ಲ, ನಮ್ಗೆ ಯಾವ ಹುಡುಗಿರ ಅಂತ ಅವರೇ ಮೇಂಟೈನ್ ಮಾಡ್ತಿರ್ತಾರೆ. 2-3 ಹೇಳ್ಕೊಳಲ್ಲ. ಈಗ ಪ್ರೇಮ 2-3 ಮೇಂಟೈನ್ ಮಾಡ್ತಾನೆ ಅಂತ ನಿನ್ ಪ್ರಕಾರ? ಅದು ಡೌಟ್ ನಂಗೆ. ಅಯ್ಯಯ್ಯೋ, ಗುಡ್ಬಿಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂಟ. ನಮ್ಮ ಪ್ರಕಾರ ಎಲ್ಲ ಒಂದಿರ್ಬೋದು ಪಾಪ, ಹಂಗೆಲ್ಲ ಹೇಳ್ಬೇಡ ಕಣ. ಸಿಂಗಲ್ ಇಲ್ಲ ನೋಡಿ ಗೈಸ್, ನಾವೇನೋ ಮಾಡ್ತಿದ್ದಾನೆ ಪ್ರೇಮ್ ಅಂದರೆ, ಡ್ರಾಯಿಂಗ್ ಬಿಡಿಸ್ತಿದ್ದಾನೆ. ಒಳ್ಳೆ ಆಟ. ವಾವ್,
ಏನೋ ಹುಡುಗಿ ಕಣ್ಣೆ ನೋಡ್ದಂಗೆ ಆಗ್ತಿದೆ. ಸಕ್ಕದಾಗಿದೆ ಪ್ರೇಮ್. ಮೇಲ್ಗಡೆ ಲೈನ್ ಪೂರ್ತಿ ಎಮ್ಮೆ ನೋಡಿ. ಎಲ್ಲ ಎಷ್ಟೇ ಬ್ಯುಸಿ ಇದ್ರು ನಮ್ಮ ಪ್ರೇಮ್ ಮಾತ್ರ ಇಲ್ಲ ಅಂದರೆ ಫೋನಲ್ಲಿ ಮಾತಾಡ್ತಿರ್ತಾನೆ ಸೈಲೆಂಟಾಗಿ, ಇಲ್ಲ ಮೆಸೇಜ್ ಮಾಡ್ತಿರ್ತಾನೆ, ಇಲ್ಲ ಈ ಥರ ಡ್ರಾಯಿಂಗ್ ಬಿಡಿಸ್ತಿರ್ತಾನೆ. ಈಗ ಹೊಸ ಸ್ಟಾಕ್ಸ್ ಎಲ್ಲ ಬಂದಿದೆ. ನಮ್ಮ ಹುಡುಗರೆಲ್ಲನೂ ನಾವಿರೋದೇ ಏಂಜಲ್ಸ್ನ ಬೀಸಿ. ಅಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಿದ್ದೀವಿ. ಇದ್ದಂತೂ ಬಂದವರೆಲ್ಲ ಈ ಥರದ್ದು ಇಷ್ಟಪಡ್ತಾರೆ ಹುಡುಗರು ಅದಕ್ಕೆ ಅಲ್ವಾ. ರೆಡ್ ಆ್ಯಂಡ್ ಬ್ಲ್ಯಾಕ್ ಚೆಕ್ಸು. ಯಾಕೆ ಕಪ್ ಹಾಕೊಂಡ್ರೆ ಯಾವ ಹೆಣ್ದೇವ್ಗಳು ಕಾಟನೂ ಇರಲ್ಲ. ನಮ್ಮ ಜುಬೇರ್ ಆಕ್ಸಿಡೆಂಟ್ ಮಾಡ್ಕೊಂಬಂದಾನೆ. ಕಾಲು ತೋರ್ಸು ನೋಡಿ. ಕಾಲೆಲ್ಲ ಗಾಯ ಮಾಡ್ಕೊಂಡು ಉಜ್ಜಿಸ್ಕೊಂಡು ಬಂದವನೆ. ಪ್ರೇಮಲ್ಲಿ ನಿಮ್ಮ ದೋಸ್ತಗಳು ಬರ್ಬೇಕು, ಫೋನ್ ಹಾಕೋರೆ ಹೊಡ್ಬರ್ತವೆ. ಎಲ್ಲಿಗೆ ದನ ಮೀಸಕ ಫೋನ್ ಮಾಡಿ ನೋಡೋಣ. ಇಲ್ಲ ಇದು ಸುಮ್ಮನೆ ಹೇಳೋದಲ್ಲ, ಫೋನ್ ಮಾಡಿ ಕರ್ಸು ನೋಡ್ದ. ಅದು ಮಗನೇ ಏನೋ ಕೆಲ್ಸದಲ್ಲಿ ಬಿಸಿ ಇರ್ತವೆ. ಬೊಬ್ಬಾ ಅವ್ರ ಬಿಸ್ನೆಸ್ ಎಲ್ಲ ಏನು ಕೆಲಸ ಮಾಡೋದು ನಿನ್ನ ಫ್ರೆಂಡ್ಸು? ನೋಡಿ ಅಕ್ಕ, ಎಷ್ಟು ಅಂಗಡಿಗೆ ಹೋಯ್ತಾನೆ. ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ರಾಜ. ಓಕೆ, ಮನೋಜ್ ಕೆಲ್ಸಕ್ಕೆ ಹೋಗಿರ್ತಾನೆ, ಸುಸ್ತಾಗಿ ಬಂದಿರ್ತಾನೆ, ಹಂಗೆ ನಾವು ಸ್ವಲ್ಪ ಮಾತಾಡ್ತಿರ್ತಾನೆ. ಶಾಂಕ ಏನದು 407 ಹೊಡಿಯಕ್ಕೆ ಹೋಯ್ತಾನೆ. 407 ಅಂದರೆ ಗೂಡ್ಸ್ ಗಾಡಿ. ಗೂಡ್ಸ್ ಗಾಡಿ. ಓಕೆ ಓಕೆ, ಹಾಂ. 407 ಗೂಡ್ಸ್ ಗಾಡಿ ಹೊಡ್ಬಿಟ್ಟು ಆರಾಮಾಗಿ ಸುಸ್ತಾಗಿ ಬಂದು ದವಾಗೆ ಇರ್ತಾನೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಜೀವನ ಕಾಲೇಜ್ಗೆ ಹೋಗೋದು ಎಷ್ಟು ನೋಡ್ತಾನೆ, ಎಷ್ಟು ಪಟಾಯಿಸ್ತಾನೋ ಗೊತ್ತಿಲ್ಲ. ಯಾವ ಜೀವನ? ಪೇಷೆಂಟು ಪಾಪ ಅವ್ನು ಪಟಾಯಿಸ್ತಾನಲ್ಲೋ. ಪಾಪ ಸಿಂಗರು ವೆರಿ ಡೀಸೆಂಟ್ ಗೈ ಅವರು. ಫೋನ್ ಮಾಡಿದ್ರೆ ಇಲ್ಲಿದೀನಿ 5 ನಿಮಿಷ ಬರ್ತೀನಿ ಅಂತ ನಾನು ಬರೋದೇ ಇಲ್ಲ. ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಬರೋದೇ ಇಲ್ಲ. ಓಕೆ, ಬರೋದೇ ಇಲ್ಲ ಅವನು. ಎಸ್ ನೋಡಿ, ಇದು ಸಕ್ಕದಾಗಿದೆ. ಇನ್ಯಾರು? ಅದು ಸೂಪರ್ ಟ್ರೈನಾ? ಅಲ್ಲ, ಸೂಪರ್ ಸ್ಟಾರ್ಸ್. ಸಕ್ಕದಾಗಿದೆ ಇದು ಶರ್ಟ್, ಎಕ್ಸ್ಪೆಂಡಬಲ್ಲು. ಮತ್ತೆ ಬಿಟ್ರೆ ವೇಣು ಕತೆ ನಿಮ್ಗೆ ಗೊತ್ತು. ಏನು ಹೇಳು, ನೀನು ಹೇಳ್ಬೇಕು. ಎಲ್ಲಾರ್ದು ಡೈಲಾಗ್ ಹೇಳಿದ್ಮೇಲೆ ವೇಣುದು ಹೇಳ್ಬೇಕು. ವೇಣುಗೆಲ್ಲ ನಾವು ಪಾಪ ಜಾಬ್ ಮಾಡಿ ಅವನು ಕೆಲಸ ಮಾಡಿ ಅವನು ಸುಸ್ತಾಗಿ ಬಂದಿರ್ತಾನೆ. ಆದ್ರೂ ಆ ಬೇಣ ಒಂದು ಕಾಲ್ ಮಾಡಿದ್ರೆ ಓಡೋಡ್ ಬರ್ತಾನೆ. ಅದು ಅಭಿಯಾನಂಗ್ ಮಾತ್ರ ಅವನು. ನಾವು ಫೋನ್ ಮಾಡಿದ್ರೆ ಎಲ್ಲ ಎಲ್ಲಿದಿಲ್ಲ ಅಷ್ಟೇ ಮುಗೀತು. ಅಭಿ ಕಾಲ್ ಮಾಡಿದ್ರೆ ಅಭಿಯಾನಕ್ ಕಾಲ್ ಮಾಡ್ತು ಅಂತಂದ್ರೆ, ಅಣ್ಣ 5 ನಿಮಿಷ ಅಣ್ಣ, ಇಲ್ಲೇ ಇದೀನ, ಕ್ರಾಸ್ ಅಲ್ಲೇ ಇದೀನಿ, ಓಡ್ಬಿಡ್ತೀನಿ ಅಣ್ಣ. ಅದೇ ನಮ್ಮ ಅಣ್ಣನ ಹೆಸರು ಕೇಳಿದ್ರೆ ಅದೇ ತಾಯಿ ಗರ್ಭದಲ್ಲಿರೋ ಮಗು ಒಂದ್ ಕೈಯಲ್ಲಿ ಅದ್ರ ಬಾಯಿ ಮುಚ್ಕೊಂಡು ಇನ್ನೊಂದ್ ಕೈಯಲ್ಲಿ ಅವ್ರ ಅಮ್ಮನ ಬಾಯಿ ಮುಚ್ಚುತ್ತೋ. ಆಮೇಲೆ ನೆಕ್ಸ್ಟ್ ಅಂತಾನೆ ಅಷ್ಟೇ. ಇನ್ ಯಾವಿದಾವ ಪೀಡೆಗಳು, ಇನ್ ಯಾವ ಇಲ್ಲ ಪೀಡೆಗಳು. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಲವರ್ ಬಾಯ್ ಜೀವ. ಆ ಜೀವನ ಕಣ್ಣಿಗೆ ಕಾಣಿಸ್ಕೊಳಲ್ಲ ಅವನು. ಇವಾಗ ಉಪೇಂದ್ರ ಫ್ಯಾನ್ ತರ ಅವನ್ ಮೂವಿ ಬೇರೆ ಮಾಡ್ತಾನೆ, ಏನೋ ಶಾರ್ಟ್ ಮೂವಿ ಮಾಡ್ತಾನೆ, ಸೈಡ್ ಬಿಸ್ನೆಸ್ ಬೇರೆ ಅದಲ್ದೆ ನಿಂತರ. ನೀನ್ ಬಿಡಪ್ಪ, ಅಯ್ಯೋ ಆಲ್ರೌಂಡರ್. ಅದೊಂದು ಕೆಲ ಸುಮ್ಮನೆ ಕ್ಯಾರೆಕ್ಟರ್ ಮೈಸೂರಲ್ಲೇ ಫೇಮಸ್ ಅವರು ಅಷ್ಟೇ. ನಿಮ್ನ ಅಡ್ವರ್ಟೈಸ್ ಮಾಡ್ತಿದೀನಿ. ಸೊ ನೀವು ಎಲ್ಲ ಕಡೆ ಬ್ರೂನಿ ಅಂಬುಜಾ ಲಾಗ್, ಬ್ರೂನಿ ಟ್ರೆಂಡ್ಸ್ ಎಲ್ಲ, ಬ್ರೂನಿ ಅಂಬುಜಾ ಲಾಗ್ ಅಂತ ಸರ್ಚ್ ಮಾಡಿ ಕತೆಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದೊಂದು ವಿಡಿಯೋನು ನೋಡು. ಎಲ್ಲದ್ರಲ್ಲೂ ಪ್ರೇಮ್ ಇರ್ತಾರೆ. ಅದರಲ್ಲಿ ಸುಮಾರು ಕಡೆ ನಾವು ಕಾಣಿಸ್ಕೊಂಡಿದೀವಿ ಚಿಕ್ಕ ಪುಟ್ಟದಾಗಿ. ಅವ್ರು ಅಲ್ಲೇ ನೋಡೇ ಬಿಟ್ಟಿದ್ದಾರೆ. ನೋಡಿದಾರಂತ. ಗರ್ಲ್ಸ್ ಕ್ಲಾತ್ ಚೆನ್ನಾಗಿದೆ, ಬನ್ನಿ ಪರ್ಚೇಸ್ ಮಾಡಿ. ರೇಟ್ ಯಾವುದು ಇದಲ್ವಾ? ಇದು ಯಾವ ಕ್ಲಾತ್? ಪಾಪ್ಕಾರ್ನ್ ಕ್ಲಾತ್ ಅದು. ಇವಾಗ ಕಾಟನ್ ಅಲ್ಲಿ ಬತ್ತಲ್ಲ, ತೋರ್ಸು, ಸಕ್ಕದಾಗೈತಲ್ಲ. ಕಾಟನ್ ಕ್ಲಾಸ್ ಇಷ್ಟ ನನಗೆ. ಪಾಪ್ಕಾರ್ನ್ ಅದು. ಬೈ ಪರ್ಸನಲಿ ಕಲರ್ ಏನೇನೋ ಇಂಗ್ಲೀಷು. ಬೈ ಪರ್ಸನಲಿ ಚೆನ್ನಾಗಿದೆ, ಕ್ಲಾತ್ ಕೂಡ ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ. ಓಕೆ, ಡನ್. ಸೈಜ್
ಇಬ್ರು ಏನು ಗೇಮಲ್ಲಿ ಇಷ್ಟೊಂದು ಬಿಸಿಲಿ ಅವಾಗಿಂದ ವಿಡಿಯೋ ಮಾಡ್ತಾಯಿದ್ರು ನೋಡ್ತಿಲ್ಲ. ಅದು ಕಾನ್ಸಂಟ್ರೇಷನ್. ಅಯ್ಯೋ ಕೊಡೋದ್ರೆಲ್ಲ ಕೊಟ್ಟಿದ್ದೀರಿ, ಇಷ್ಟೊತ್ತಿಗೆ ಏನದು ಒಳ್ಳೆ ಜಾಬೆಲ್ಲ ಇರ್ತಿದ್ದೇನೋ. ನಾವು ಜಾಬ್ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ, ಓನ್ ಬಿಸ್ನೆಸ್. ಸೋಲಿಗೆಲ್ಲಿ ಓನ್ ಬಿಸ್ನೆಸ್. ಓಕೆ, ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಕ್ಕಾಗಲ್ಲ, ಸಾಫ್ಟ್ವೇರ್ ನಾವು ಮೆರಿಬೇಕು. ಓಹೋ, ಓಕೆ. ಇದು ಎಲ್ಲಿಂದ ಬಂತು ಸ್ಫೂರ್ತಿ? ಐಶ್ವರ್ಯ ಅವರಿಂದನಾ, ಕೀರ್ತನ ಅವರಿಂದನಾ, ರಕ್ಷಿತಾ ಅವರಿಂದನಾ? ನೋ ಕಮೆಂಟ್ಸ್. ಈ ಸ್ಫೂರ್ತಿಗೆ ಕಾರಣವಾದ ವ್ಯಕ್ತಿ ಯಾರು ಅಂತ ನೀವು ಹೇಳ್ಬೋದೆ? ಪ್ರೇಮ್, ಓನ್ ಮೈ ಸೆಲ್ಫ್. ಓಕೆ. ಹಾಗೆ ಇದು ಯುಗಾದಿ ಮಾರ್ನಿಂಗ್, ಯುಗಾದಿ ದಿನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಲಾಗ್ನ. ಗೈಸ್, ಯುಗಾದಿ ನಮ್ಮ ಮನೆ ಇವತ್ತು ವೆರಿ ಸಿಂಪಲ್. ಯಾಕೆಂದರೆ ಮುನ್ನಿನೂ ಕೂಡ ರಜಕ್ಕೆ ಅಮ್ಮನ ಮನೆಗೆ ಹೋಗಿದ್ಲು, ಹಾಗಾಗಿ ನಾನೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಈ ಥರ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನಾನು ಅರವಿಂದ್ ಇಬ್ಬರೇ ಇದ್ವಲ್ಲ, ಹಾಗಾಗಿ ಶಾಪಿಗೆ ಹೋಗಬೇಕಿತ್ತು ಬೇಗನೆ. ಯಾಕೆಂದರೆ ಕಸ್ಟಮರ್ಸ್ ಹಬ್ಬದ ದಿನ ಬೇಗನೆ ಇರ್ತಾರೆ, ಹಾಗಾಗಿ ಶಾಪ್ಗೆ ಹೋಗಬೇಕಿತ್ತು. ಅದಲ್ಲದೆ ಊಟಕ್ಕೂ ಕೂಡ ಇವತ್ತು ಅಕ್ಕನ ಮನೆ ಮತ್ತು ಭೂಮಿ ಇಬ್ಬರು ಮಾಡ್ತೀವಿ ನಾವು. ನೀವೇನು ಮಾಡೋಕ್ಕೆ ಹೋಗಬೇಡಿ, ನೀವು ನೋಡಿ ಅದೇನು ಅಂಗಡಿ ನಾವು ಮಾಡ್ತೀವಿ ಅಂತ ಹೇಳಿ ಅಕ್ಕ ಮತ್ತು ಭೂಮಿ ಮನೆ ಇಬ್ಬರು ಹೇಳಿದ್ರು. ಹಾಗಾಗಿ ನಾನು ಶಾಪಿಗೆ ಬಂದೆ ಪೂಜೆ ಎಲ್ಲ ಮಾಡಿಬಿಟ್ಟು. ಅದಾದ ನಂತರ ನಾನು ಬೆಳಗ್ಗೆ ಆ್ಯಕ್ಚುಲಿ ಏನು ತಿನ್ನಲಿಲ್ಲ. ಒಂದು 11:30ಗೆ ಅಕ್ಕನ ಮನೆ ಊಟಕ್ಕೆ ಹೋದೆ. ಅಕ್ಕನ ಮನೆಯಲ್ಲಿ ಹೋಳಿಗೆ, ಕೋಸಂಬರಿ, ಪಲ್ಯ ಇದೆಲ್ಲ ಮಾಮೂಲಿ ಇರುತ್ತಲ್ಲ ಹಬ್ಬಕ್ಕೆ, ಆ ಥರ ಊಟ ಎಲ್ಲ ಮಾಡಿದೆ. ಹಾಗೆ ಭೂಮಿ ಮನೆ ಸಂಜೆ ಊಟ ಮಾಡಿದೆ. ಹಾಗೆ ಇದು ವರ್ಷದಡ್ಕು ಊಟ. ಇದು ಬಂದು ಅಕ್ಕನ ಮನೆಯಲ್ಲಿ ನಾನ್ ವೆಜ್ ಮಾಡಿದರು. ಒಂದು 10:30-11 ಗಂಟೆಗೆ ಅಕ್ಕನ ಮನೆಯಲ್ಲಿ ಊಟ ಮಾಡಿ ಮತ್ತೆ ಸಂಜೆ ಭೂಮಿ ಮನೆಗೆ ಹೋಗಿ ಊಟ ಮಾಡಿದೆ. ಸೊ ಇದು ಅಕ್ಕನ ಮನೆಯದು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಭೂಮಿ ಮನೇಲಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.